ಇವತ್ತು ನಿಮಗೆ ತುಂಬ ಒಂದು ಒಳ್ಳೆಯ ದಿನ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾವು ರೋಟರಿ ಕ್ಲಬ್ ಶಿವಮೊಗ್ಗ ನಾವು ತುಂಬ ಕಡೆ ಹೋದ ವರ್ಷ ಸಾಮಾನ್ಯ ಒಂದು 35ರಿಂದ 40 ಶಾಲೆಗಳಲ್ಲಿ ಮಕ್ಕಳಿಗೆ ಉಚಿತ ಕಣ್ಣಿನ ತಪಾಸಣೆಯನ್ನು ಮಾಡಿಸಿದ್ವಿ. ಎಷ್ಟೋ ಮಕ್ಕಳು ಖುಷಿಯಿಂದ ಬಂದು ಚೆಕ್ ಮಾಡಿಸ್ಕೊಳ್ಳಿಕ್ಕೆ ಬಂದಾಗ ಗೊತ್ತಾಗುತ್ತೆ ಅವರಿಗೆ ಕಣ್ಣಿನ ಸಮಸ್ಯೆ ಇದೆ ಅಂತೇಳಿ. ತುಂಬ ಮಕ್ಕಳಿಗೆ ಕಣ್ಣಿನ ಸಮಸ್ಯೆ ಇದೆ. ಕೆಲವು ಮಕ್ಕಳಿಗೆ ಕ್ವಿಂಟೈಸ್ ಇದೆ, ಕೆಲವು ಮಕ್ಕಳಿಗೆ ಶಾರ್ಟ್ ಡಿಸ್ಟೆನ್ಸು ಅಥವಾ ಲಾಂಗ್ ಡಿಸ್ಟೆನ್ಸು, ತುಂಬ ಥರ ಪ್ರಾಬ್ಲಮ್ಗಳು ಇದೆ. ಇವತ್ತು ನಾವು ಬಂದಿರೋ ಉದ್ದೇಶನೇ ಅದು. ನಮ್ಮ ಜೊತೆಗೆ ಶಂಕರ ಕಣ್ಣಿನ ಆಸ್ಪತ್ರೆ ಶಿವಮೊಗ್ಗ ಇವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅಲ್ಲಿಂದ ಡಾಕ್ಟರ್ಸ್ಗಳೆಲ್ಲ ಬರ್ತಾ ಇದ್ದಾರೆ. ಈಗಾಗಲೇ ಬಿಟ್ಟಿದ್ದಾರೆ ಅವರು ಹಾಸ್ಪಿಟಲ್ನ, ಸದ್ಯದಲ್ಲಿ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂಥ ಮೋನಿಕಾ ಕಾರ್ಮಲ್ ಒಂದು ಮ್ಯಾನೇಜ್ಮೆಂಟ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಭಾರತದ ಪ್ರಜೆಯಾದ ನಾನು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಪ್ರಕಾರ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ ವಾಗಿರುವುದರಿಂದ 18 ವರ್ಷದೊಳಗಿನ ಹೆಣ್ಣು ಮಕ್ಕಳು ಮತ್ತು 21 ವರ್ಷದೊಳಗಿನ ಗಂಡು ಮಕ್ಕಳಿಗೆ ವಿವಾಹ ನಡೆಸುವ ಸಾಧ್ಯತೆ ಕಂಡು ಬಂದಲ್ಲಿ ಅದನ್ನು ತಡೆಯುತ್ತೇನೆ. ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳಿಗೆ, ಪೊಲೀಸರಿಗೆ, ಜಿಲ್ಲಾ ನ್ಯಾಯಾಧೀಶರಿಗೆ ಹಾಗೂ ಚೈಲ್ಡ್ ಲೈನ್ 1098/112ಕ್ಕೆ ಮಾಹಿತಿ ನೀಡುತ್ತೇನೆ. ನಮ್ಮ ಊರು ಮತ್ತು ನಮ್ಮ ರಾಜ್ಯವನ್ನು ಬಾಲ್ಯ ವಿವಾಹ ಮುಕ್ತ ರಾಜ್ಯವನ್ನಾಗಿಸುವ ದಿಶೆಯಲ್ಲಿ ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಮಕ್ಕಳ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ನಾನು ಪ್ರಮಾಣ ಮಾಡುತ್ತೇನೆ. 1098 112 ಅಂತ ಹೇಳಿದ್ರು. ಯಾರಾದ್ರೂ ಹೇಳ್ತೀರಾ ಅದೇನು ಅಂತ? ಚೈಲ್ಡ್ ಹೆಲ್ಪ್ ಲೈನ್. ಏನದು? ಎಷ್ಟು ನಂಬರ್ ಅದು? 1098 ಅಂತ ಕರಿತೀರಾ, 1098 ಅಂತ ಕರಿತೀರಾ, 8910 ಅಂತ ಕರೀತಾರ? ಯಾಕೆ ಆ ತರ ಇಟ್ಟಿದ್ದಾರೆ ಆ ನಂಬರ್ ಗೊತ್ತಿದೆಯಾ? ನೀವ್ ಯಾರು ಅದನ್ನು ಮರಿಬಾರ್ದು ಅಂತೇಳಿ 1 to 10 ಅಂತ ಕೌಂಟ್ ಮಾಡ್ಬೇಕಾದ್ರೆ 8 9 10 ಅಂತ ಹೇಳ್ತೀರಿ ತಾನೆ. ಅದೇ ರೀತಿ ಅದನ್ನ 10 9 8 ಅಂತ ನೀವು ಜ್ಞಾಪಕ ಇಟ್ಕೋಬೇಕು. ನಿಮಗೆ ಯಾವುದೇ ರೀತಿ ಎಮರ್ಜೆನ್ಸಿ ಆದಲ್ಲಿ, ನಿಮಗೆ ಯಾವುದೇ ತೊಂದರೆ ಆದಲ್ಲಿ ಇದು ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ 10. Actually, I'm happy to see all of you and who are gathered in stage. Respected principal and president of Rotary Club and ಎಲ್ಲ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಆ್ಯಂಡ್ ಎಲ್ಲ ಮಕ್ಕಳು ಕೂಡ ಶಂಕರ ಕಣ್ಣಿನ ಆಸ್ಪತ್ರೆ ಕಡೆಯಿಂದ ನಿಮ್ಮೆಲ್ಲರಿಗೂ ಹಾಯ್, ಗುಡ್ ಮಾರ್ನಿಂಗ್. ಎಸ್, ಸೊ ಇವತ್ತು ಐ ಚೆಕಪ್ ಕ್ಯಾಂಪ್ ಇದೆ ನಿಮ್ಮಲ್ಲಿ ವಿತ್ ಅಸೋಸಿಯೇಷನ್ ಆಫ್ ರೋಟರಿ ಕ್ಲಬ್. ಈ ಮುಂಚೆ ಎಲ್ಲಾದರೂ ನೀವು
ಕಣ್ಣು ಪರೀಕ್ಷೆ ಏನಾದ್ರು ಮಾಡಿಸ್ಕೊಂಡಿದ್ದೀರಾ ಪ್ರೀವಿಯಸ್ ಡೇಸಲ್ಲಿ